ನಾವು ದಿನನ ಎಷ್ಟು ಅದ್ಭುತವಾಗಿ ಶುರು ಮಾಡ್ತೀವೋ ಇಡೀ ದಿನ ಅಷ್ಟೇ ಅದ್ಭುತವಾಗಿರುತ್ತೆ. ಸ್ವಲ್ಪ ಯೋಚನೆ ಮಾಡಿ, ದಿನನ ಹೇಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ? ಒಂದು ಕೆಮಿಕಲ್ ಟೂತ್ಪೇಸ್ಟಿಂದ ನೋಡಕ್ಕೆ ತುಂಬ ಚಿಕ್ಕದಾಗಿರುತ್ತೆ, ಆದರೆ 10-20 ವರ್ಷದಲ್ಲಿ ಕ್ವಿಂಟಾಲ್ ಗಟ್ಟಲೆ ಆ ಕೆಮಿಕಲ್ನ ನಮ್ಮ ದೇಹದ ಸೂಕ್ಷ್ಮ ಜಾಗದಲ್ಲಿ ಬಳಸಿರ್ತೀವಿ. ಬಾಯಲ್ಲಿ ಬರೀ ಹಲ್ಲು ಮಾತ್ರ ಇಲ್ಲ, ಅಲ್ಲಿ ತುಂಬ ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಜೀವರಸ ಉತ್ಪತ್ತಿಯಾಗೋ ಜಾಗ ಅದು. ಅಂಥ ಜೀವರಸಕ್ಕೆ ಆ ಹಾನಿಕಾರಕ ರಾಸಾಯನಿಕ ಟೂತ್ಪೇಸ್ಟ್ಗಳು ನಮಗೆ ತುಂಬ ಹಾನಿಯನ್ನು ಮಾಡುತ್ತೆ. ಯಾಕೆ ಅಂತಂದರೆ ನಾವು ಜಸ್ಟ್ ಅಡ್ವರ್ಟೈಸ್ಮೆಂಟಲ್ಲಿ ಅಟ್ರಾಕ್ಟಿವ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಬಾಯಿಂದ ತಾಜಾತನದ ಹೊಗೆ ಬರಬೇಕು, ಬೆಳಕು ಬರಬೇಕು ಅನ್ನೋ ಈ ಉಚ್ಚಾಟದಲ್ಲಿ ಆ ರಾಸಾಯನಿಕ ಟೂತ್ಪೇಸ್ಟ್ಗಳು ನಮ್ಮ ಎಂಟೈರ್ ಜೀರ್ಣಕ್ರಿಯೆನ ಡ್ಯಾಮೇಜ್ ಮಾಡ್ತವೆ. ಈ ಲಾಲಾರಸ ಏನಿದೆ, ಇದು ಆಹಾರದ ಜೊತೆ ಒಂದು ನೀರು ಕೂಡ ಡೈಜೆಷನ್ ಆಗಬೇಕು ಅಂತಂದರೆ ಅದರ ಪ್ರಾಮುಖ್ಯತೆ ಬಹಳ ಇರುತ್ತೆ. ಎಕ್ಸ್ಪೆಷಲಿ ಜೀರ್ಣಕ್ರಿಯೆಗೆ ಪ್ರಾಬ್ಲಮ್ ಆಯಿತಾ, ಅದು ನೆಕ್ಸ್ಟ್ ನಮಗೆ ಕರ್ಕೊಂಡು ಹೋಗೋದೆ ಮಲಬದ್ಧತೆಗೆ. ಮಲಬದ್ಧತೆ ಶುರುವಾಯಿತಂತಂದರೆ ನೆಕ್ಸ್ಟ್ ಅಲ್ಲಿ ಹೊಟ್ಟೆಯ ಭಾಗದಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆದಮೇಲೆ ಪ್ಯಾಂಕ್ರಿಯಾಸ್ ಮೇಲೆ ಒತ್ತಡ ಶುರುವಾಗಿ ಡಯಾಬಿಟೀಸ್, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್. ಒಂದು ಪುಟ್ಟ ಪೇಸ್ಟ್ ಬಹುದಿನದ ಬಳಕೆಯ ನಂತರ ನಮ್ಮನ್ನು ಇಷ್ಟು ದೊಡ್ಡ ಪ್ರಾಬ್ಲಮ್ಗೆ ಗುರಿ ಮಾಡುತ್ತೆ ಅಂತ ಅಂದಮೇಲೆ ಇದು ಯಾವುದು ಇಲ್ದಲೆ, ಯಾವುದು ಸಲ್ಫೇಟ್ಗಳು, ಹಾನಿಕಾರಕ ರಾಸಾಯನಿಕಗಳಿಲ್ದಲೆ ಒಂದು ಹೆಲ್ದಿ ಟೂತ್ಪೇಸ್ಟ್ನ ಮಾಡಬೇಕು ಅನ್ನೋ ಕಾನ್ಸೆಪ್ಟ್